ನಿನ್ನೆ ಜಗದ್ಗುರುಗಳು ಹಾಲಿ ಸಿಎಂ ಸಿದ್ದರಾಮಯ್ಯನವರಿಗೆ ನಾವು ಭಯಪಡುವಂಥ ಪರಿಸ್ಥಿತಿ ಬಂದಿದೆ. ನೋಡ್ರಿ, ಅವರು ಹತಾಶರಾಗಿ ಸ್ವಾಮೀಜಿಯವರು ಮಾತಾಡ್ತಾ ಇದ್ದಾರೆ. ಅವ್ರಿಗೆ ನಾನು ವಿನಂತಿ ಮಾಡ್ಕೊತೀನಿ, ನಮ್ಮ ಸಮಾಜದ ಗುರುಗಳಾಗಿ ಗೌರವ ರೀತಿಯಲ್ಲಿ ರಾಜಕಾರಣ ಮಾತಾಡೋದು ಬಿಟ್ಟು, ರಾಜಕಾರಣಿಗಳ ಹಿಂದೆ ಬೆನ್ನತ್ತು ಬಿಟ್ಟು, ಇವರು ದಯವಿಟ್ಟು ಮಠದಲ್ಲಿ ಇರಲಿ, ಭಕ್ತರು ನೋಡಲಿ, ಸಮಾಜನ ನೋಡಲಿ. ಮೀಸಲಾತಿ ಕೊಡೋದಕ್ಕೆ ಪ್ರಮುಖ ಪಾತ್ರ ವಹಿಸ್ತವನೇ ನಾನೇ. ಇವತ್ತು ಏನಾಗಿದೆ ಅದರ ಬಗ್ಗೆ ಸತ್ಯಾಸತ್ಯತೆ ಜನರಿಗೆ ಗೊತ್ತಾಗಬೇಕು. ಸುಮ್ಮನೆ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋದು, ಅವ್ರಿಗೆ ಹೆದರೋದು ಬಂದಿದೆ. ಎಲ್ಲಿ ಹೆದರಿಸಿದ್ದಾರೆ? ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾದ ಉತ್ತರ ಕೊಟ್ಟಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದೆ. ಆ ತಡೆಯಾಜ್ಞೆ ಇವತ್ತು ಕಡೆಗಾಗುವವರೆಗೂ ಇವತ್ತು ಯಾವುದೇ ನಿರ್ಣಯ ಸರ್ಕಾರ ತೆಗೆದುಕೊಳ್ಳೋಕೆ ಆಗೋದಿಲ್ಲ. ಸುಮ್ಮನೆ ಆರೋಪ ಮಾಡೋದು ಮುಖ್ಯಮಂತ್ರಿಗಳ ಮೇಲೆ. ಏನು ಇವರು ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಗೌರವ ಕೊಟ್ಟರು ಅಂತ ಹೇಳ್ತಾರಲ್ಲ, 2D 2C ಇವತ್ತೇನಾದ್ರು ನಮ್ಮ ಸಮುದಾಯಕ್ಕೆ ಮೀಸಲಾತಿ ಸಿಗ್ತಾ ಇದೆಯಾ ಹೇಳ್ರಿ ಆ ಸ್ವಾಮೀಜಿಗೆ. ಸುಮ್ಮನೆ ಮಾತಾಡೋದು, ಆರೋಪ ಮಾಡೋದು ಮುಖ್ಯಮಂತ್ರಿ ಮೇಲೆ ತಪ್ಪು ಹೊರಿಸೋದು. ಅವರು ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಸರ್ವೋಚ್ಚ ನ್ಯಾಯಾಲಯದಲ್ಲಿ ಏನು ತಡೆಯಾಜ್ಞೆ ಇದೆ, ಆ ತಡೆಯಾಜ್ಞೆ ಏನು ಇವತ್ತು ತೆರವುಗೊಂಡ ತಕ್ಷಣ ಸಭೆಯನ್ನು ಮಾಡಿ ಅಧಿಕಾರಿಗಳನ್ನು ಕರೆದು ಮೀಸಲಾತಿಯನ್ನು 2A ಮೀಸಲಾತಿ ನಾವು ಕೇಳಿದ್ದು. ಇವ್ರ ಥರ 2D 2C ಇಸ್ವಿಗೆ ಒಪ್ಪಿಲ್ಲ. ಇವರೇ ಸ್ವಾಮಿಗಳು ಒಪ್ಕೊಂಡಿದ್ರು ಆ ಯತ್ನಾಳನ ಜೊತೆ ಸೇರಿಕೊಂಡು. ನಾವು ಒಪ್ಕೊಂಡಿದ್ದಿಲ್ಲ, ಅದನ್ನ ನಾವು ಹೊರಹಾಕಿದ್ವಿ. ಅವತ್ತು ಮೀಸಲಾತಿ ಬೇಡ ಅಂತೇಳಿ, ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ಕಿತ್ಕೊಂಡು ಕೊಟ್ಟಿದ್ರಲ್ಲ, ಅದಕ್ಕೆ ಬೇಡ ಅಂತ ಹೇಳಿದ್ವಿ ನಾವು. ಇವ್ರು ಮಾಡಿದ್ದು, ಒಪ್ಕೊಂಡಿದ್ದವರು, ನಾನಲ್ಲ. ನಾವು ಯಾವತ್ತೂ ಒಪ್ಪಿಲ್ಲ. ಇವರು ಇದೇ ರೀತಿ ಮಾತಾಡೋದು ಬಿಟ್ಟು ಸಮಾಜವನ್ನು ಕಟ್ಟಲಿ, ಸಮಾಜಕ್ಕೆ ಮೀಸಲಾತಿ ಕೊಡಿಸುವಂಥ ಕೆಲಸ ಮಾಡೋದು ಬಿಟ್ಟು ಸುಮ್ಮನೆ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋದು, ರಾಜಕಾರಣ ಮಾಡೋದು, ಯಾರನ್ನೋ ಬೆಂಬಲ ಮಾಡಿ ಮಾತಾಡುವಂಥದ್ದು ಇದು ಸರಿಯಲ್ಲ ಅಂತ ನನ್ನ ಸ್ವಾಮಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಗೊತ್ತಿದೆ ರೀ, ಹೋರಾಟದ ಮುಂಚೂಣಿಯಲ್ಲಿ ನಾನಿದ್ದವನು. ಯಾರಿದ್ರು ಪಾದಯಾತ್ರೆ ಮಾಡಿದವರು ಯಾರು? 200-750 ಕಿಲೋಮೀಟರ್ ಕೂಡಲ ಸಂಗಮದಿಂದ ಬೆಂಗಳೂರುವರೆಗೂ. ಅದನ್ನೇ ಅವತ್ತು ಮಾಡಿದವರು ಇವತ್ತು ಮುಂಚೂಣಿಯಲ್ಲಿ ಬರಬೇಕು, ಧ್ವನಿ ಹತ್ತಬೇಕು ಅಂತ ನಮ್ಗೆ ಗೊತ್ತೈತಿ. ಸುಮ್ಮನೆ ಯಾರೋ ಶಾಸಕರು ಬಂದಿಲ್ಲ, ಇವ್ರು ಬಂದಿಲ್ಲ ಅಂತ ಆರೋಪ ಮಾಡೋದು ಇದು ಸರಿಯಲ್ಲ. ಒಂದು ಪಕ್ಷಕ್ಕೆ ಸೀಮಿತವಾಗಿ ಕೆಲಸ ಮಾಡೋದು ಬಂದ್ಲಿಕ್ಕೆ ಬಿಡು ಅಂತ ಹೇಳ್ತೀನಿ ಸ್ವಾಮಿಗಳಿಗೆ. ಯತ್ನಾಳ ಗುಲಾಮರ ಅಲ್ಲ ನಾವು ಯಾರು. ಯತ್ನಾಳ ಗುಲಾಮಗಿರಿ ಆದ್ರೆ ನಾವು ಯಾರು ಕೇಳೋದಿಲ್ಲ. ನಮ್ಮದೇ ಆದ ಸಂಘಟನೆ ಇದೆ, ನಾವು ಹೋರಾಟ ಮಾಡ್ತೀವಿ. ಸಮಾಜ ಕಟ್ಟೋದು ಗೊತ್ತೈತಿ, ಸಮಾಜಕ್ಕೆ ಮೀಸಲಾತಿ ಕೊಡಿಸೋದು ನಮ್ಗೆ ಗೊತ್ತೈತಿ. ಬಿಜೆಪಿ ಆಡಳಿತದಲ್ಲಿ ನೋಡಿ, ಬಹಳ ಸ್ಪಷ್ಟವಾಗಿ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಲಿಂಗಾಯತರನ್ನ ಅವರು ಹಿಂದೆ ಪ್ರತ್ಯೇಕ ಧರ್ಮ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದಾರೆ. ನಮ್ಮ ಸರ್ಕಾರ, ಹಿಂದಿನ ಸರ್ಕಾರ ಮಾಡಿದೆ 2013 OBC ಪಟ್ಟಿಯನ್ನು ಮಾಡೋದಕ್ಕೆ. ಇವತ್ತು ಯಾರು ಒಗ್ಗಟ್ಟಾಗಿ ಹೋಗಿಲ್ಲಲ್ಲ ಇನ್ನೂ ತನ. ಯಾರು ಹೋಗಿದ್ದಾರೆ? ಒಬ್ಬರು 2A ಕೇಳ್ತಾರೆ, ಒಬ್ಬರು 2D ಕೇಳ್ತಾರೆ, ಒಬ್ಬರು 2C ಕೇಳ್ತಾರೆ. ಈ ಥರ ಕೇಳಿದ್ರೆ ಆಗುತ್ತಾ? ಒಟ್ಟಾರೆ ಎಲ್ಲ ಲಿಂಗಾಯತರು ಹೋಗಿ ನಾವು ಒಗ್ಗಟ್ಟವಾಗಿ ನಿಂತರೆ ನಾವು ಅದನ್ನೇ ಕೇಳ್ತಾ ಇದ್ದೀವಲ್ಲ, ಎಲ್ಲ ಲಿಂಗಾಯತ ಒಳಪಂಗಡಗಳಿಗೆ ಕೇಂದ್ರ ಸರ್ಕಾರದ OBC ಮೀಸಲಾತಿ ಕೊಡಬೇಕು. ನಾವು ಎಲ್ಲಿ ಬೇಡ ಅಂದಿಲ್ಲಲ್ಲ. ನಾವು ಮುಖ್ಯಮಂತ್ರಿಗಳಿಗೆ ಅದಕ್ಕೆ ಒತ್ತಡ ಇದ್ದೇ ಇದೆ. ಎಲ್ಲ ಸಮುದಾಯಗಳು ಕೇಳಿದ್ದಾರೆ, ಅದನ್ನು ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಅವರು. ಸುಮ್ಮನೆ ಏನೇನೋ ಆರೋಪ ಹೊರಿಸೋದು, ಒಬ್ಬರನ್ನ ದೂರ ಅವ್ರ ಮೇಲೆ ದ್ವೇಷದಿಂದ ಮಾತಾಡೋದು ಸರಿಯಲ್ಲ. ಇದು ಸ್ವಾಮಿಗಳು ಮಾಡುವಂಥದ್ದಲ್ಲ. ರಾಜಕಾರಣ ಬಿಟ್ಟು ಮಠದಲ್ಲಿ ಇರಬೇಕು ಅನ್ನೋ ಮಾತಾಡ. ಇಲಾಖೆಯಲ್ಲಿ ಒಂದು ಪುಟ್ಟಿ ಮಣ್ಣು ಸಿಗ್ತಿಲ್ಲ ಅಂತ ಹೇಳಿ ಈಶ್ವರಪ್ಪನವರು ಈಗ ಕಡಿಮೆ ಆಗ್ತದೆ. ರಾಷ್ಟ್ರೀಯ ಅಧ್ಯಕ್ಷರಾಗಿ ಈಗ ನೋಡ್ರಿ, ಯಾವ ಫೋರ್ಸು ಕಡಿಮೆ ಆಗಿಲ್ಲ, ಯಾವುದೂ ಇಲ್ಲ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಂಗದ ಅಂಗಳದಲ್ಲಿದ್ದಾಗ ನಾವೇನಾದರೂ ನಿರ್ಣಯ ಮಾಡೋಕ್ಕಾಗತ್ತಾ? ಇದು ಒಬ್ಬ ಕಾನೂನನ್ನು ಅರ್ಥ ಮಾಡ್ಕೊಂಡು ಮಾತಾಡಬೇಕು. ಏನು ಹಿಂದೆ ಬೊಮ್ಮಾಯಿ ತಾಯಿ ಮೇಲೆ ಆಣೆ ಮಾಡಿದ, ಏನು ನಮ್ಮ ಸಿದ್ದರಾಮಯ್ಯವ್ರ ತಾಯಿ ಮೇಲೆ ಆಣೆ ಮಾಡ್ಯಾರ? ಯಡಿಯೂರಪ್ಪ ಸದನದಲ್ಲಿ ನಾನು ಮೀಸಲಾತಿ ಕೊಡ್ತೀನಿ ಅಂತ ಭರವಸೆ ಕೊಟ್ಟ. ಏನು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸದನದಲ್ಲಿ ಭರವಸೆ ಕೊಟ್ಟಿದ್ರ? ಕೊಟ್ಟವರು ಅವ್ರು ತಪ್ಪು ಮಾಡಿದ್ದಾರೆ, ಕೊಡಬೇಕಾಗಿತ್ತು. ಇದು ಕೊಡಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಹೋರಾಟ ನಿಂತಿಲ್ಲ, ನಾವು ನಿಲ್ಲಿಸೂ ಇಲ್ಲ. ಆದರೆ ನ್ಯಾಯಾಲಯದ ಅಂಗಳದಲ್ಲಿದ್ದಾಗ ನಾವೇನು ಮಾತಾಡೋಕ್ಕಾಗಲ್ಲ. ಜನರಿಗೆ ತಪ್ಪು ಸಂದೇಶ ಕೊಡಬಾರ್ದು. ಇವತ್ತು ಕಂಟೆಂಪ್ಟ್ ಆಗ್ತವೆ. ಸರ್ಕಾರ ಏನಾದರೂ ನಿರ್ಧಾರ ಮಾಡಿದರೆ ಕಂಟೆಂಪ್ಟ್ ಆಗ್ತದೆ. ಇವ್ರು ಸುಮ್ಮನೆ ತಪ್ಪು ಮಾಹಿತಿ ಕೊಟ್ಕೊಂಡು ಜನರ ಮುಂದೆ ಆ ಯತ್ನಾಳನ ಮಾತು ಕೇಳ್ಕೊಂಡು ಯತ್ನಾಳ ಬಾಯಿಗೆ ಬಂದಂಗೆ ಮಾತಾಡ್ಕೊಂತ ಇರ್ತಾನೆ. ಅವ್ನು ಏನೈತಿ ಮಾನ ಮರ್ಯಾದೆ ಈ ರಾಜ್ಯದೊಳಗೆ? ಸ್ವಲ್ಪ ದಿವಸ ತಡ್ರಿ, ಏನಾಗುತ್ತೆ ನಿಮ್ಮ ಕಥೆ. ಇನ್ನೊಂದು ಮಾತಾಡಿದ್ರು, ತಾಂತ್ರಿಕ ಕಾರಣಗಳು. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.